ಕುಡುತನಿ ಬಳಿ ಕೈಗಾರಿಕಾ ಉದ್ದೇಶಕ್ಕೆಂದು ಸರಕಾರ ವಶಪಡಿಸಿಕೊಂಡಿದ್ದ ಭೂಮಿಗೆ ನ್ಯಾಯಯುತ ಪರಿಹಾರ ಮತ್ತು ಭೂಮಿಯ ಮಾರುಕಟ್ಟೆ ಮೌಲ್ಯ ನೀಡುವಂತೆ ಆಗ್ರಹಿಸಿ ಕುಡುತನಿ ಭಾಗದ ಭೂಸಂತ್ರಸ್ತ ರೈತರು ಜೂನ್ 19ರಂದು ಬಳ್ಳಾರಿ ಜಿಲ್ಲಾ ಬಂದ್ಗೆ ಕರೆ ನೀಡಿದ್ದರು. ಜಿಲ್ಲಾ ಬಂದ್ ಭಾಗವಾಗಿ ಎಲ್ಲ ತಾಲೂಕುಗಳಲ್ಲೂ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಸ್ತೆ ತಡೆ ನಡೆಸಿ ರಸ್ತೆಯಲ್ಲೇ ಬಹಿರಂಗ ಸಭೆ ನಡೆಸಿದ ಬಗ್ಗೆ ವರದಿಯಾಗಿದೆ. ಲೋಕದೊಳೆನೆ ನಡೆಯುತ್ತಲಿ ತಂದಿ ಕಾರ್ಯವಿಡಲೆಂದು ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಹುತ್ತಿಗೆ ಹಾಕಲಿ ಸೈನಿಕರಲ್ಲ ಹುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಟ್ಟುಳುವುದನವ ಬಿಡುವುದೆಲ್ಲ ಬಿಟ್ಟುಳುವುದನವ ಬಿಡುವುದಿಲ್ಲ. ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಕುಡುತನಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಾವಿರಾರು ಎಕರೆ ಭೂಮಿಯನ್ನ ಬ್ರಾಹ್ಮಣಿ, ಮಿತ್ತಲ್, ಎನ್ಎಂಡಿಸಿ ಸೇರಿದಂತೆ ವಿವಿಧ ಕೈಗಾರಿಕೆಗಳ ಸ್ಥಾಪನೆಗಾಗಿ ಸುಮಾರು 15 ವರ್ಷಗಳ ಹಿಂದೆ ವಶಪಡಿಸಿಕೊಳ್ಳಲಾಗಿತ್ತು. ಆದರೆ ಭೂಮಿ ಕಳೆದುಕೊಂಡ ರೈತರಿಗೆ ಈವರೆಗೆ ನ್ಯಾಯಯುತ ಪರಿಹಾರ ಮತ್ತು ಮಾರುಕಟ್ಟೆ ಮೌಲ್ಯದ ಬೆಲೆ ದೊರೆತಿಲ್ಲ ಎಂದು ಭೂ ಸಂತ್ರಸ್ತರು ಆರೋಪಿಸಿದರು. ನಾವು ಕುಡುತನಿಂದ ಬಂದು ಇವತ್ತು ಬಳ್ಳಾರಿ ಬಂದನ್ನ ನಾವು ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಇಷ್ಟು ದಿನ ಸುಮಾರು 15 ವರ್ಷದಿಂದ ನಾವು ಮಾಡ್ತಾ ಇದ್ದೇನೆ. ಸತತವಾಗಿ 4 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ. ಬರ್ತಾರೆ, ಸುಳ್ಳು ಭರವಸೆ ಕೊಟ್ಟು ಹೋಗ್ತಾರೆ. ಈಗ 2010ರಲ್ಲಿ ಏನಂತ ಹೇಳಿದ್ರು, ನಿಮ್ಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಯಾವುದೇ ಉದ್ಯೋಗ ಇಲ್ಲ, ಯಾವುದೇ ಫ್ಯಾಕ್ಟರಿ ಇಲ್ಲ, ನಮ್ಮ ಜಮೀನನ್ನು ನಮಗೆ ಮಾಡ್ಕೊಳೋದು ಇಲ್ಲ. ಇವತ್ತು ನಮಗೆ ಸಮಯ ವಯಸ್ಸಾಗ್ತಾ ಇದೆ. ಇವತ್ತು ನಮ್ಗೆ 50 ವರ್ಷ, ಇನ್ನೇನು ಫ್ಯಾಕ್ಟರಿ ತಗೊಂತೀರಿ ನೀವು? ಹಾಕ್ರಿ ಫ್ಯಾಕ್ಟರಿ ಬೇಡ ಅಂತ ಹೇಳ್ದಲ್ಲ. 40, 50 ಎಕರೆ 100 ಎಕರೆ ಹಾಕಿದ್ರೆ ಏನು ಕೆಲಸ ಕೊಡ್ತೀರಿ ನೀವು? ಕೆಲಸ ಕೊಡೋದು ಏನ್ ಕೊಡ್ತೀರಿ ನೀವು? 50 ಎಕರೆ 100 ಎಕರೆ ಹಾಕಂಗಿದ್ರೆ 2,000 ಎಕರೆ 1 ಎಕರೆ. ನಾವು ಯಾವ್ದು ವಿರೋಧ ಮಾಡೋದಲ್ಲ, ಬರ್ಲಿ ಅಂತ ಕೊಟ್ಟಿದ್ದೀವಿ. ನಾವು ಫ್ಯಾಕ್ಟರಿ ಕೊಟ್ಟಿರೋದು ಅಷ್ಟೇ. ನಮ್ಗೆ ಮಕ್ಕಳಿಗೆ ನಾವು ಉದ್ಯೋಗ ಬರುತ್ತೆ ಅಂತ ಕೊಟ್ಟಿದ್ದೀವಿ. ಸ್ವಾಮಿ, ಇಂಥ ಮೋಸ ಮಾಡಬೇಡ್ರಿ ನೀವು. 50 ಎಕರೆ 100 ಎಕರೆ ಆಗಿ ನಮಗೆ ದಯವಿಟ್ಟು ಮೋಸ ಮಾಡಬೇಡ್ರಿ. ಅದೇ 5,000 ಎಕರೆ 252 ಎಕರೆ KPCLಗೆ ನೀವು ಹೊಲ ತಗೊಂಡ್ರಲ್ಲ, ಯಾರಿಗೆ ಉದ್ಯೋಗ ಕೊಟ್ರಿ ನೀವು? ಉದ್ಯೋಗ ಕೊಡ್ತು ಅಂತೇಳಿ ನಮ್ಮನ್ನು ಮೋಸ ಮಾಡಿದ್ರಲ್ಲ. ನಾವು ಅದನ್ನ ಕೇಳಕ್ ಹೋದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕ್ತೀರ ನೀವು? ನಿಮ್ಮೆಲ್ಲ ನಾವು ಕೇಸ್ಗಳು ಹಾಕಿದ್ರೆ ನೀವು ಹೆಂಗಿರ್ತೀರಿ? ಯಾಕೆ ಅಧಿಕಾರ ಇಲ್ಲ ನಮ್ಗೇನನ್ನ? ನೋಡೋಣ, ನಾವು ಕೇಸು ಹಾಕಕ್ಕೆ ನಮ್ಗೆ ಧೈರ್ಯ ಇದೆ. ಇವತ್ತು ನಾವು ಸರ್ಕಾರದ ಮೇಲೆ ಪ್ರಯೋಗ ಮಾಡಬಾರ್ದು ಅಂತ ನಾವು ಇಷ್ಟು ದಿನ ಸುಮ್ಮನೆ ಇದ್ದೀವಿ. 252 ಎಕರೆ ಫ್ಯಾಕ್ಟರಿ 2017ರಲ್ಲಿ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೆ 26 ವರ್ಷ ಆಗಿದೆ. 2026 ಆದ್ರೂ ಸತಿ ನಮ್ ಕೆಲಸಗಳಿಲ್ಲ. ಅಲ್ಲಿ ಇರಂತ 106 ಜನಕ್ಕೆ ನೀವು ಕೆಲಸ ಕೊಡ್ರಿ ಫಸ್ಟ್. ಅದಾದ ನಂತರದಿಂದ ಯಾವುದೇ ಫ್ಯಾಕ್ಟರಿಗಳು ಅಲ್ಲಿ ಹಾಕಿ ಕೆಲಸ ಕೊಡ್ರಿ. ನಾವು ಯಾವತ್ತೂ ನಿಮ್ಗೆ ತೊಂದರೆ ಮಾಡೋದಲ್ಲ. ದಯವಿಟ್ಟು ನಮ್ಮ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಂಡು ದಯವಿಟ್ಟು ನಮ್ಮನ್ನ ನೀವೇನಾದ್ರೂ ಒಂದು ಮನೋಯಿತೆ ಇದ್ರೆ ನೀವು ನಮ್ಗೆ ಆದಷ್ಟು ಬೇಗನೆ ನೀವು ಇದನ್ನ ಒಂದು ಭೂ ಪರಿಹಾರವನ್ನ ಮೋಸ ಮಾಡಿದಿರಿ ನೀವು. ಅವತ್ತು ಏನು 8 ಲಕ್ಷ ನೀವು ಕೊಟ್ಟಿದ್ರಲ್ಲ, ಮೋಸದ ಬೆಲೆ ನೀವು ಕಟ್ಟಿರೋದು. ಯಾವತ್ತೂ ನೀವು ಇದೆಲ್ಲ ಪದೇ ಅಂತರಲ್ಲಿ ನೀವು ರೈತರ ದುಡ್ಡು ತಾಂಡಿದ್ರಿ. ಹೆಂಗ್ ತಾಂಡಿದ್ರಿ ನೀವು? ಮೋಸದ ಬೆಲೆ. ಅವತ್ತಿನ ರೇಟ್ ಏನಿತ್ತು, ಅವತ್ತಿನ ದಲ್ಲಾಳಿಗಳನ್ನ ಇಟ್ಟುಕೊಂಡು ನೀವು ನಮಗೆಲ್ಲ ಅಣ್ಣ ತಮ್ಮಳಿಗೆ ಅಕ್ಕ ತಂಗಿಯರಿಗೆಲ್ಲ ಜಗಳ ಇಟ್ಟು ದಲ್ಲಾಳಿಗಳು ಇಟ್ಟು ನೀವು ಬರೀ 8 ಲಕ್ಷಕ್ಕೆ ನಮಗೆ ಮೋಸದ ಬೆಲೆ ಕೊಟ್ರಿ ನೀವು. ಸ್ವಾಮಿ, ನಾವು ಏನು ಕೇಳ್ತಾ ಇದೀವಿ, ನೀವು ಈಗ 2010ರಿಂದ ಇಲ್ಲಿವರೆಗೆ 26 ವರ್ಷಗಳ 16 ವರ್ಷ ಆಯ್ತು. 16 ವರ್ಷ ಆದ್ರೂ ಸದ್ಯ ನಮ್ಮನ್ನ ಏನಿಲ್ಲ. ತಾಳ್ಮೆ ಯಾವತ್ತಿಗೆ ಪರೀಕ್ಷೆ ಮಾಡಬೇಡ್ರಿ. ಬರೀ 5 ಲಕ್ಷ ಭೂಮಿ ಬ್ರಾಹ್ಮಣಿ ಸ್ಟೀಲಿಗೆ ಅಂತೇಳಿ ಭೂಮಿಯನ್ನು ತಗೊಂಡು ನಮಗೆಲ್ಲರಿಗೆ ಹೊಲದಾಗ ಹೋಗ್ತಕ್ಕಂಥ ಕೆಲಸಗಳು ಮಾಡಕ್ಕಂತ ಯಾವುದೇ ಥರದಿಂದ ಸೌಕರ್ಯ ಮಾಡಿಕೊಡ್ತಾ ಇಲ್ಲ. ನಾವು ಭಾಳ ನಷ್ಟ ಆಗೋಗ್ಬಿಟ್ಟಿವಿ ರೈತರು. ನಮಗೆ ಖಾಲಿ ಎಕರೆಗೆ 5 ಲಕ್ಷದಂತೆ ಕೊಟ್ಟು ನಮಗೆಲ್ಲ ಮೋಸ ಮಾಡಿದೆ ಈ ಸರ್ಕಾರ. ನೀವು ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿ ಕುಡುತನಿ ಭಾಗದ ರೈತರು ಎಷ್ಟು ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದಾರೆ ಅದನ್ನು ಸ್ವಲ್ಪ ಪರಿಗಣನೆ ತೆಗೆದುಕೊಂಡು ಎಲ್ಲ ಇಲ್ಲಿ ಏನು 3 ಕಂಪನಿಗಳಿಗೆ ಭೂಮಿ ಸ್ವಾಧೀನ ಆಗಿದೆ, ಅದೆಲ್ಲ ಭೂಮಿಗಳನ್ನು ಏನು ರೇಟ್ ಪರಿಷ್ಕರಣೆ ಮಾಡಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ರೈತರಿಗೆ ನ್ಯಾಯ ಒದಗಿಸ್ಕೊಡಿ. ಇಲ್ಲ ನ್ಯಾಯ ಒದಗಿಸ್ಕೊಡೋದು ಆಗುದಿದ್ರೆ ನೀವು ರೈತರ ಭೂಮಿಯನ್ನು ರೈತರಿಗೆ ವಾಪಸ್ ಕೊಡಬೇಕಲ್ಲ. ಇಲ್ಲಿಗೆ 3-4 ಗೌರ್ಮೆಂಟ್ಗಳಾದವು, ಯಾವುದೇ ರೀತಿ ಒಂದು ಪರಿಷ್ಕಾರ ಬಗೆಹರಿಸಲಿಲ್ಲ ರೈತರಿಗೆ. ಇದು ಇನ್ನು ಎಷ್ಟು ವರ್ಷಗಳಾಗುತ್ತೋ ಅವರಿಗೆ ಒಂದು ನಿರೀಕ್ಷೆ ಇರಬೇಕಲ್ಲ. ರೈತರು ಬಾಧೆ ಏನು, ಅವರಿಗೆ ನಷ್ಟ ಏನು, ಅವರಿಗೆ ಉದ್ಯೋಗ ಇಲ್ಲ,
ಮಹಿಳೆಯರಿಗೂ ಉದ್ಯೋಗವಿಲ್ಲ, ಯಾವುದೇ ರೀತಿಯಿಂದ ಉಪಯೋಗವಿಲ್ಲ. ನಮ್ಮ ಭೂಮಿ ಕೊಟ್ಟು ಕೂಡ KDBಗೆ ದೊಡ್ಡ ಮೋಸದ KDB ಆಗಿದೆ. ಅದು ಸರ್ಕಾರ ಭಾಗದ ಒಂದು ಭಾಗವಾಗಿದೆ ಹೊರತು ಅವರು ದಲ್ಲಾಳಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಏನು ನಾವು ಉಪಯೋಗ ಆಗಂತ ರೈತರಿಗೆ ಏನೂ ಉಪಯೋಗವಿಲ್ಲ. ಅವ್ರಿಗೆ ಉದ್ಯೋಗಾವಕಾಶ ಕೊಟ್ಟು ನಮ್ಮ ಭೂ ಬೆಲೆಯನ್ನು ನಿಗದಿಪಡಿಸಿ ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಒಂದು ಮನವಿ. ಸಣ್ಣ ಪುಟ್ಟ ರೈತರು 2 ಎಕರೆ 3 ಎಕರೆ ಎಲ್ಲ ಹಿಂದುಳಿದ ವರ್ಗದವರು, ಕಾನೂನು ಅರಿವಿನೇ ಇಲ್ಲ. ಅದ್ರ ವಿಚಾರವಾಗಿ ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅವರಿಗೆ 1,20,00,000 ಕೊಟ್ಟಿದ್ದಾರೆ. ರೈತರಿಗೆ ಬರೀ 8 ಲಕ್ಷ ಕೊಟ್ಟಾರೆ. ಇದು ಯಾವ ನ್ಯಾಯ? ಹೋರಾಟ ಮಾಡಿದ್ರೆ, ಕಾನೂನು ಪರವಾಗಿ ಹೋರಾಟ ಮಾಡಿದ್ರೆ ನೀವು 8 ಲಕ್ಷ ತಗೊಂಡ್ರಿ ರೆಡಿ, ಏನು ಮಾಡ್ತೀರಿ ಮಾಡ್ಕೋರು ಅಂತಾರೆ. ನಾವು ಯಾರನ್ನು ಕೇಳಬೇಕು? ನಾವು ಜಿಲ್ಲಾಧಿಕಾರಿಗೂ ಕೇಳಿದ್ರೆ ನೀವು ಆಮೇಲೆ ತಗೊಂಡ್ಬಿಟ್ಟಿದ್ರೆ 8 ಲಕ್ಷ ತಂಗೆ ಅವತ್ತಿಗೆ. ಈ ಕಾನೂನು ಅರಿವಿಲ್ಲ, ನಮಗೆ ಗೊತ್ತಿಲ್ಲ. ಈ ಕಾನೂನು ಅರಿವು ಇದ್ದಾರೆಲ್ಲ ಬುದ್ಧಿವಂತರು ಅದರ ಹೋಗಿದ್ದಾರೆ ಇದ್ದಂಥವ್ರು. ಅವ್ರು 1,20,00,000, ನಮಗೆ 8 ಲಕ್ಷ. ಎಲ್ಲಿದ್ದಾರೆ? ಯಾವ ನ್ಯಾಯ? ಸರ್ಕಾರಲಿದ್ದ ನಮ್ಗೆ ಅನ್ಯಾಯ ಐತೆ ದೇವದಾಸ್ಯರು. ನಾವು ಎದ್ರಲಿಂದ ಬದುಕಬೇಕು, ನಾವು ಜೀವನ ಮಾಡಬೇಕು. ನಮಗೆ ಕೊಟ್ಟು ಭೂಮಿಯನ್ನು ಕೊಸ್ಕೊಂಡ್ರೆ ನಾವು ಮಕ್ಕಳು ಮರಿ ಅದರಿಂದ ಬದುಕಬೇಕು. ನಮಗೆ ಅನ್ಯಾಯ ಐತೆ, ನಮಗೆ ಭೂಮಿ ನಮಗೆ ಎಲ್ಲ ಬಿಟ್ಟು ಕೊಡ್ಬೇಕು, ಇಲ್ಲ ನಮಗೆ ನ್ಯಾಯ ಧರಿಸ್ಕೊಡ್ಬೇಕು. ಒಂದು ನಮಗೆ ಭಾರಿ ಅನ್ಯಾಯ ಐತೆ, ಮಕ್ಕಳು ಮರಿ ಭಾರಿ ಬದುಕಕ್ಕೆ ಕಷ್ಟ ಆಗೈತೆ, ನಮಗೆ ತೊಂದರೆ ಆಗೈತೆ. ನ್ಯಾಯ ಅನ್ನೋದಿಲ್ಲ. ಅಲ್ಲಿ 15 ವರ್ಷ ಆಯ್ತು ಇಲ್ಲಿ ನಾವು ಹೋರಾಟ ಮಾಡಕ್ಕೆ, ಒಬ್ರು ಕಿವಾಗ ಹಾಕ್ಯಂತ ಇಲ್ಲ. ಬರೀ ಹೋರಾಟ ಎಲೆಕ್ಷನ್ ಟೈಮ್ನಾಗಂದೇ ಬರ್ತಾರೆ ಓಟ್ ಕೇಳಕ್ಕೆ, ಓಟ್ ಹಾಕ್ಸ್ಕೊಂತಾರೋ ಮಾಡ್ಕೊಂತಾರೋ, ಅವ್ರ ಕೆಲಸ ಮುಗಿಯತ್ತಲ್ಲಿ ಮಾಡಿಕೊಡ್ತು ಅಂತ ಕೈ ಕೊಡ್ತಾರೆ. ನಮಗೆ ನ್ಯಾಯ ಬೇಕು. ನಮ್ಮ ಭೂಮಿಯನ್ನು ನಮಗೆ ಕೊಡೋಕು, ಇಲ್ಲ ನಮ್ಮ 2 ಎಕರೆ ಭೂಮಿ ನಮಗೆ ಕೊಡ್ಬೇಕು ಸ್ವಂತ. ಭಾಳ ಕಷ್ಟ ಐತೆ. ಮಕ್ಕಳು ಮದುವೆಗೆ ಸಾಲ ಆಗೈತೆ, ಮನೆ ಮುಂದೆ ಬಂದು ನಿಂದಿರ್ತಾರೆ. ಭೂಮಿಯಾಗ ನಮಗೆ 8 ರಂಗ ಮಾತಾಡಿ 5 ಲಕ್ಷ ಕೊಟ್ಟರು. 5ರಾಗ ಮಾರ್ಕೊಂಡಿರೋರು ಅರ್ಧ ಮಂದಿ, ಕೊಟ್ಟಿರೋರ್ದ ಭೂಮಿ ಗೋರ್ಮೆಂಟ್ನವರು 1 ಎಕರೆ ಕೊಡಿಸಿದ್ರು, ನಮಗೆ 1 ಎಕರೆ ಅಂತ ಕೊಟ್ಟಿದ್ರು ಈರಾಪುರದ ಅಡಿವೆ. ಅದ್ರಾಗ ನಾವು 1 ಎಕರೆಗೆ ನಾವು 5 ಲಕ್ಷ ಕೊಟ್ಟಿವಿ. ಅವತ್ತಿಗೆ ಕೊಂಡ್ಕೊಂಡೀವಿ ನಮ್ಮದು. ಇವಾಗ ನಮಗೇನು ಒಂದಿಲ್ಲ, ಉಪಯೋಗ ಇಲ್ಲ. ನಮ್ಮ ಮಕ್ಕಳಿಗೆ ಭೂಮಿ ಇಲ್ಲ, ಜಾಗ ಇಲ್ಲ, ಹೊಲ ಇಲ್ಲ, ಮನೆ ಇಲ್ಲ. ಯಾವುದರಿಂದ ನಾವು ಬದುಕಬೇಕು? ಇದರಂತೆ ನಮ್ಗೆ ಏನು ಕೊಟ್ಟಾರ? ಏನು ಒಂದು ಕೊಟ್ಟಿಲ್ಲ. ನಮಗೆ ಹಿಂದಕ್ಕೆ ನಿಂದಿರ್ಸಿದ್ದು 3 ಲಕ್ಷ ಅಂತ ನಿಂದಿರ್ಸಿದ್ದು ಕೊಡಲಿಲ್ಲ. ಇವಾಗ ಗೋರ್ಮೆಂಟ್ ರೇಟಿಗೆ ಜಗ್ಗಿ ಮಾರ್ಕೊಂಡ್ರಲ್ಲ, ನಮಗೇನು ಒಂದು ಕೊಟ್ಟಿಲ್ಲ. ಕಳೆದ 1276 ದಿನಗಳಿಂದ ಏನು ಕುರ್ತನಿ ಭಾಗದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ವಿ. ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆ, ಭೂ ಸಂತ್ರಸ್ತರ ಹೋರಾಟ ಸಮಿತಿ ಮತ್ತು ಕಾರ್ಮಿಕ ಸಂಘಟನೆ CITU ಕನ್ನಡ ಸಂಘ ಜಂಟಿಯಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಹಾಗಾಗಿ ಆ ಹೋರಾಟಕ್ಕೆ ಕೊನೆಯದಾಗಿ ನಾವು ಬಳ್ಳಾರಿಯನ್ನು ಬಂದ್ ಮಾಡಬೇಕಂತ ತೀರ್ಮಾನ ಮಾಡಿ, ಬಳ್ಳಾರಿಯಲ್ಲಿ ಎಲ್ಲ ನಾಗರಿಕರನ್ನ ನಾವು ಬಂದ್ಗೆ ಅವರು ಸಹಕಾರ ಕೊಡಬೇಕಂತ ವಿನಂತಿ ಮಾಡ್ಕೊಂಡಿವಿ. ಆ ಕೊಡುವಾಗ ಬಳ್ಳಾರಿಯಲ್ಲಿರುವಂಥ ಚೇಂಬರ್ ಆಫ್ ಕಾಮರ್ಸ್ ಏನಿದ್ದಾರೆ ಅವರು ಸಂಪೂರ್ಣ ರೈತರು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಬಳ್ಳಾರಿ ನಗರದಲ್ಲಿರುವಂಥ ಎಲ್ಲ ಶಾಪು, ಸಣ್ಣ ಪುಟ್ಟ ಹೋಟೆಲ್ಗಳು ಬಂದಾಗಿದ್ವಿ. ಅಂದರೆ ರೈತರ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳಿದ್ರೆ, ಅಂದರೆ ಈ ರೈತರಿಗೆ ಅನ್ಯಾಯವಾಗಿದೆ, ಹಾಗಾಗಿ ರೈತರ ಪರ ನಿಲ್ಲಬೇಕಂತ ಒಂದು ಅಭಿಪ್ರಾಯಕ್ಕೆ ಬಳ್ಳಾರಿ ಜಿಲ್ಲೆ ನಾಗರಿಕರು ಬಂದಿದ್ದಾರೆ. ಮತ್ತು ಅದೇ ರೀತಿ ಹೋಟ್ಲ ಮಾಲೀಕರು ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬೀದಿ ವ್ಯಾಪಾರಸ್ಥರು ನಮ್ಮ ಇವತ್ತಿನ ಬಂದು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ನಿಜವಾಗ್ಲೂ ನಮ್ಮ ಈ ಜಂಟಿ ಸಮಿತಿಯಿಂದ ಅವರಿಗೆ ಕೃತಜ್ಞತೆ ಹೇಳ್ತಿದ್ದಾರೆ. ಯಾಕಂದರೆ ರೈತ ಪರವಾಗಿ ನಿಂತಿರುವಂಥ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಚೇಂಬರ್ ಆಫ್ ಕಾಮರ್ಸ್ಗೆ ಮತ್ತು ಅದೇ ರೀತಿ ಪೊಲೀಸರು ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಒಂದು ಅಭೂತಪೂರ್ವವಾದಂಥ ಬಳ್ಳಾರಿಯಲ್ಲಿ ಒಂದು ಸ್ವಯಂ ಪ್ರೇರಿತ ಬಂದಾಗಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ನಮ್ಮ ಮುಂದಿನ ಹೋರಾಟವನ್ನು ಇನ್ನಿಷ್ಟು ಉಗ್ರರೂಪ ತಗೊಂಡೋಗಲಿಕ್ಕೆ ನಾವು ಮಾಡ್ತೀವಿ. ಅಂದರೆ ಯಾವುದೇ ಸರ್ಕಾರ ಬರಲಿ ರೈತರ ಪರವಾಗಿ ಇರಬೇಕು, ಕಾರ್ಮಿಕರ ಪರವಾಗಿ ಇರಬೇಕು. ಯಾಕಂದರೆ ರೈತ ಈ ದೇಶದಲ್ಲಿ ಬೆಳೆದ್ರೇ ಅನ್ನ ಉಂಬೋದು. ನಮ್ಮ ಕುಡ್ದೆ ರೈತರು ಏನು ಮಾಡಿದ್ರು? 12 ಲಕ್ಷ, 8 ಲಕ್ಷ, 16 ಲಕ್ಷ ಕೊಟ್ಟರು. 1,40,00,000 ಬೇರೆಯವ್ರಿಗೆ ಕೊಟ್ಟರು, ಕೋರ್ಟಿಗೆ ಹೋದಾರಿಗೆ ಇನ್ನು 60 ಲಕ್ಷ ಕೊಟ್ಟರು. ಇನ್ನು ಉಳಿಕೆದಾರ ನಾವು ಪಾಪ ಮಾಡಿವ್ಯಾ? ಅಂದರೆ ಈ ಸರ್ಕಾರಗಳು ನಾವು ಹಿಡಿದು ಕೇಳಂಗಿಲ್ಲ. ನಾವೆಲ್ಲದಕ್ಕೆ ಸದಾ ಸಿದ್ಧರಾದೀವಿ ಯುದ್ಧಕ್ಕೆ. ನಿದ್ದೆಗಣ್ಣ ಕೂಡ ಗುದ್ದಾಡಕ DK ಶಿವಕುಮಾರ್ನ ಕೂಡ ಆಗ್ಬೋದು, ಮೋದಿ ಕೂಡ ಆಗ್ಬೋದು, ಮತ್ತು ದಳ ಕುಮಾರಸ್ವಾಮಿ ಕೂಡ ಆಗ್ಬೋದು.